ಪ್ರಿಯ ವೀಕ್ಷಕರೇ ನಮಸ್ಕಾರ. GSN ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ಗೆ ನಿಮಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಫ್ಯೂಚರ್ ಟೆನ್ಸ್ಗಳನ್ನು ತಿಳ್ಕೊಳ್ಳೋಣ. ಫ್ಯೂಚರ್ ಟೆನ್ಸಲ್ಲಿ 4 ವಿಧಗಳಾಗಿ ವಿಂಗಡಿಸಲಾಗಿದೆ. ಅವುಗಳೆಂದರೆ ಫ್ಯೂಚರ್ ಇಂಡೆಫಿನೈಟ್ ಟೆನ್ಸ್, ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್, ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಇವುಗಳನ್ನು ಈ ವಿಡಿಯೋದಲ್ಲಿ ಉದಾಹರಣೆಗಳ ಮೂಲಕ ತಿಳ್ಕೊಳ್ತಾ ಹೋಗೋಣ. ಹಾಗೆಯೇ ನಾವು ಕನ್ನಡ ಟು ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಮಾಡಿಕೊಂಡು ಕೂಡ ನಾವು ಈ ವಿಡಿಯೋಗಳಲ್ಲಿ ತಿಳ್ಕೊಳ್ತಾ ಹೋಗೋಣ. ಮೊದಲಿಗೆ ನಾವು ವಿಲ್, ಶೆಲ್ ಅನ್ನು ತಿಳ್ಕೊಳ್ಳೋಣ. ಇದು ಬಂದ್ಬಿಟ್ಟು ಫ್ಯೂಚರ್ ಇಂಡೆಫಿನೈಟ್ ಟೆನ್ಸಲ್ಲಿ ಬರುತ್ತೆ, ವಿಲ್ ಮತ್ತು ಶೆಲ್. ಈ ಪದಗಳನ್ನು ಬಳಸ್ಕೊಂಡು ನಾವು ಈಗ ವಾಕ್ಯಗಳನ್ನು ಮಾಡ್ತಾ ಹೋಗೋಣ. ಮೊದಲಿಗೆ ನೀನು ಆಟವಾಡುವೆಯಾ? ವಿಲ್ ಯು ಪ್ಲೇ? ವಿಲ್ ಯು ಪ್ಲೇ? ಇಲ್ಲ, ನಾನು ಆಟ ಆಡುವುದಿಲ್ಲ. ನೋ ಐ ವೋಂಟ್. ನೋ ಐ ವೋಂಟ್. ನೀನು ನಾಳೆ ಬರುತ್ತೀಯಾ? ವಿಲ್ ಯು ಕಮ್ ಟುಮಾರೋ? ವಿಲ್ ಯು ಕಮ್ ಟುಮಾರೋ? ಹೌದು, ನಾನು ನಾಳೆ ಬರುತ್ತೇನೆ. ಎಸ್ ಐ ವಿಲ್. ಎಸ್ ಐ ವಿಲ್. ನೀನು ಶುಕ್ರವಾರ ರಾಜನನ್ನು ನೋಡುತ್ತೀಯಾ? ವಿಲ್ ಯು ಸಿ ರಾಜ ಆನ್ ಫ್ರೈಡೇ? ವಿಲ್ ಯು ಸಿ ರಾಜ ಆನ್ ಫ್ರೈಡೇ? ಇಲ್ಲ, ನಾನು ಮನೆಯಲ್ಲಿ ನಿನಗಾಗಿ ಕಾದಿರುತ್ತೇನೆ. ನೋ ಐ ವಿಲ್ ವೆಯ್ಟ್ ಫಾರ್ ಯು ಅಟ್ ಹೋಮ್. ನೋ ಐ ವಿಲ್ ವೆಯ್ಟ್ ಫಾರ್ ಯು ಅಟ್ ಹೋಮ್. ನೀನು ರಾತ್ರಿ ಇಲ್ಲೇ ಇರುತ್ತೀಯಾ? ವಿಲ್ ಯು ಸ್ಟೇ ಹಿಯರ್ ಟುನೈಟ್? ವಿಲ್ ಯು ಸ್ಟೇ ಹಿಯರ್ ಟುನೈಟ್? ಇಲ್ಲ, ನಾನು ವಾಪಸ್ ಹೋಗುತ್ತೇನೆ. ನೋ ಐ ವಿಲ್ ಗೋ ಬ್ಯಾಕ್. ನೋ ಐ ವಿಲ್ ಗೋ ಬ್ಯಾಕ್. ಈಗ ನಾವು ವಿಲ್ ಬಿ ಹಾಗೂ ಶೆಲ್ ಬಿ ಅನ್ನು ಬಳಸ್ಕೊಂಡು ವಾಕ್ಯಗಳನ್ನು ಮಾಡೋಣ. ಇದು ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸಲ್ಲಿ ಬರುವಂತಹ ಈ ಪದಗಳು. ಈ ಪದಗಳನ್ನು ಬಳಸ್ಕೊಂಡು ನಾವು ಈಗ ವಾಕ್ಯಗಳನ್ನು ಮಾಡೋಣ. ನಾಳೆ ಆ ವೇಳೆಗೆ ನೀನು ರೈಲಿನಲ್ಲಿ ಇರುತ್ತೀಯಾ? ವಿಲ್ ಯು ಬಿ ಇನ್ ದ ಟ್ರೈನ್ ಅಟ್ ದಿಸ್ ಟೈಮ್? ವಿಲ್ ಯು ಬಿ ಇನ್ ದ ಟ್ರೈನ್ ಅಟ್ ದಿಸ್ ಟೈಮ್? ಹೌದು, ಇಷ್ಟು ಹೊತ್ತಿಗೆ ಬೆಂಗಳೂರು ತಲುಪಿರುತ್ತೇನೆ. ಎಸ್ ಐ ವಿಲ್ ಬಿ ಅಬೌಟ್ ಟು ರೀಚ್ ಬ್ಯಾಂಗ್ಳೂರ್ ಅಟ್ ದಿಸ್ ಟೈಮ್ ಟುಮಾರೋ. ಎಸ್ ಐ ವಿಲ್ ಬಿ ಅಬೌಟ್ ಟು ರೀಚ್ ಬ್ಯಾಂಗ್ಳೂರ್ ಅಟ್ ದಿಸ್ ಟೈಮ್ ಟುಮಾರೋ. ನಾಳೆ ಇಷ್ಟು ಹೊತ್ತಿಗೆ ನಾವು ಮ್ಯಾಚ್ ಆಡುತ್ತಾ ಇರುವುದಿಲ್ಲವೇ? ಶೆಲ್ ವಿ ನಾಟ್ ಬಿ ಪ್ಲೇಯಿಂಗ್ ಎ ಮ್ಯಾಚ್ ಅಟ್ ದಿಸ್ ಟೈಮ್ ಟುಮಾರೋ? ಶೆಲ್ ವಿ ನಾಟ್ ಬಿ ಪ್ಲೇಯಿಂಗ್ ಎ ಮ್ಯಾಚ್ ಅಟ್ ದಿಸ್ ಟೈಮ್ ಟುಮಾರೋ? ಇಲ್ಲ, ನಾವು ಇಷ್ಟು ಹೊತ್ತಿಗೆ ಮ್ಯಾಚ್ ಆಡುತ್ತಾ ಇರುವುದಿಲ್ಲ. ನೋ ವಿ ವಿಲ್ ಬಿ. ನೋ ವಿ ವಿಲ್ ಬಿ. ನಾವು ಆಗಾಗ ಬೆಂಗಳೂರಿಗೆ ಬರುತ್ತೇವೆಯೇ? ಶೆಲ್ ವಿ ಬಿ ಕಮಿಂಗ್ ಟು ಬ್ಯಾಂಗ್ಳೂರ್ ಅಗೇನ್ ಆ್ಯಂಡ್ ಅಗೇನ್? ಶೆಲ್ ವಿ ಬಿ ಕಮಿಂಗ್ ಟು ಬ್ಯಾಂಗ್ಳೂರ್ ಅಗೇನ್ ಆ್ಯಂಡ್ ಅಗೇನ್? ಇಲ್ಲ, ನಾವು ಬರುವುದಿಲ್ಲ. ನೋ ವಿ ವೋಂಟ್. ನೋ ವಿ ವೋಂಟ್. ಈಗ ನಾವು ವಿಲ್ ಹ್ಯಾವ್ ಮತ್ತು ಶೆಲ್ ಹ್ಯಾವ್ ಬಳಸ್ಕೊಂಡು ವಾಕ್ಯಗಳನ್ನು ಮಾಡೋಣ. ಇದು ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ನಲ್ಲಿ ಬರುವಂತಹ ಪದಗಳು ವಿಲ್ ಹ್ಯಾವ್ ಮತ್ತು ಶೆಲ್ ಹ್ಯಾವ್. ಅವಳು ಹೊರಟು ಹೋಗುತ್ತಾಳೇನೋ? ವಿಲ್ ಶಿ ಹ್ಯಾವ್ ಗಾನ್? ವಿಲ್ ಶಿ ಹ್ಯಾವ್ ಗಾನ್? ಇಲ್ಲ, ಅವಳು ಹೋಗುವುದಿಲ್ಲ. ನೋ ಶಿ ವೋಂಟ್ ಹ್ಯಾವ್. ನೋ ಶಿ ವೋಂಟ್ ಹ್ಯಾವ್. ಮುಂದಿನ ತಿಂಗಳು ನೀನು ಬೆಂಗಳೂರಿನಿಂದ ವಾಪಸ್ಸಾಗುತ್ತೀಯೇನು? ವಿಲ್ ಯು ಹ್ಯಾವ್ ಕಮ್ ಬ್ಯಾಕ್ ಫ್ರಮ್ ಬ್ಯಾಂಗ್ಳೂರ್ ಬೈ ನೆಕ್ಸ್ಟ್ ಮಂತ್? ವಿಲ್ ಯು ಹ್ಯಾವ್ ಕಮ್ ಬ್ಯಾಕ್ ಫ್ರಮ್ ಬ್ಯಾಂಗ್ಳೂರ್ ಬೈ ನೆಕ್ಸ್ಟ್ ಮಂತ್? ಹೌದು, ಆ ಹೊತ್ತಿಗೆ ನಾನು ಹಿಂದಿರುಗುತ್ತೇನೆ. ಎಸ್ ಐ ವಿಲ್ ಹ್ಯಾವ್ ಕಮ್ ಬ್ಯಾಕ್ ಬೈ ದೆನ್. ಎಸ್ ಐ ವಿಲ್ ಹ್ಯಾವ್ ಕಮ್ ಬ್ಯಾಕ್ ಬೈ ದೆನ್. ನಾಳೆ ಇಷ್ಟು ಹೊತ್ತಿಗೆ ನೀನು ಪರೀಕ್ಷೆಯನ್ನು ಮುಗಿಸಿರುತ್ತೀಯಾ?
ವಿಲ್ ಯು ಹ್ಯಾವ್ ಟೇಕನ್ ಯುವರ್ ಎಕ್ಸಾಮ್ ಬೈ ದಿಸ್ ಟೈಮ್ ಟುಮಾರೋ. ವಿಲ್ ಯು ಹ್ಯಾವ್ ಟೇಕನ್ ಯುವರ್ ಎಕ್ಸಾಮ್ ಬೈ ದಿಸ್ ಟೈಮ್ ಟುಮಾರೋ. ಹೌದು, ನಾನು ಪರೀಕ್ಷೆಯನ್ನು ಮುಗಿಸಿರುತ್ತೇನೆ. ಎಸ್, ಐ ವಿಲ್ ಫಿನಿಶ್ ಮೈ ಎಕ್ಸಾಮಿನೇಷನ್. ಎಸ್, ಐ ವಿಲ್ ಫಿನಿಶ್ ಮೈ ಎಕ್ಸಾಮಿನೇಷನ್. ನಿಮ್ಮ ಅಣ್ಣ ಮೈಸೂರಿನಿಂದ ಹಿಂದಿರುಗುತ್ತಾರೆಯೇ? ವಿಲ್ ಯುವರ್ ಬ್ರದರ್ ಹ್ಯಾವ್ ರಿಟರ್ನ್ ಫ್ರಮ್ ಮೈಸೂರ್. ವಿಲ್ ಯುವರ್ ಬ್ರದರ್ ಹ್ಯಾವ್ ರಿಟರ್ನ್ ಫ್ರಮ್ ಮೈಸೂರ್. ಇಲ್ಲ, ಅವರು ಬರೋದಿಲ್ಲ. ನೋ, ಹಿ ವೋಂಟ್ ಹ್ಯಾವ್. ನೋ, ಹಿ ವೋಂಟ್ ಹ್ಯಾವ್. ಈಗ ನಾವು ವಿಲ್ ಹ್ಯಾವ್ ಬೀನ್ ಹಾಗೂ ಶೆಲ್ ಹ್ಯಾವ್ ಬೀನ್ ಬಳಸಿಕೊಂಡು ವಾಕ್ಯಗಳನ್ನು ಮಾಡೋಣ. ಇದು ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸಲ್ಲಿ ಬರುವಂತಹ ಪದಗಳು. ಈ ಪದಗಳನ್ನು ಬಳಸಿಕೊಂಡು ನಾವು ಈಗ ವಾಕ್ಯಗಳನ್ನು ರಚನೆಯನ್ನು ಮಾಡೋಣ. ನಿನ್ನ ತಮ್ಮ ಈಗ ಏನು ಮಾಡುತ್ತಿರಬಹುದು? ವಾಟ್ ವಿಲ್ ಯುವರ್ ಬ್ರದರ್ ಹ್ಯಾವ್ ಬೀನ್ ಡೂಯಿಂಗ್? ವಾಟ್ ವಿಲ್ ಯುವರ್ ಬ್ರದರ್ ಹ್ಯಾವ್ ಬೀನ್ ಡೂಯಿಂಗ್? ಅವನು ಮೈಸೂರಿಗೆ ಹೊರಡಲು ತಯಾರಾಗುತ್ತಿರಬಹುದು. ಹಿ ವಿಲ್ ಹ್ಯಾವ್ ಬೀನ್ ಪ್ರಿಪೇರಿಂಗ್ ಟು ಲೀವ್ ಫಾರ್ ಮೈಸೂರ್. ಹಿ ವಿಲ್ ಹ್ಯಾವ್ ಬೀನ್ ಪ್ರಿಪೇರಿಂಗ್ ಟು ಲೀವ್ ಫಾರ್ ಮೈಸೂರ್. ನಾಳೆ ಈ ಹೊತ್ತಿಗೆ ನೀನು ಮಲಗಿರುತ್ತೀಯಾ? ವಿಲ್ ಯು ಹ್ಯಾವ್ ಬೀನ್ ಸ್ಲೀಪಿಂಗ್ ಅಟ್ ದಿಸ್ ಟೈಮ್ ಟುಮಾರೋ. ವಿಲ್ ಯು ಹ್ಯಾವ್ ಬೀನ್ ಸ್ಲೀಪಿಂಗ್ ಅಟ್ ದಿಸ್ ಟೈಮ್ ಟುಮಾರೋ. ಇಲ್ಲ, ನಾಳೆ ಈ ಹೊತ್ತಿಗೆ ನಾನು ಓದುತ್ತಿರುತ್ತೇನೆ. ನೋ, ಪ್ರಾಬಬಲಿ ಐ ಶೆಲ್ ಹ್ಯಾವ್ ಬೀನ್ ಸ್ಟಡಿಂಗ್ ಅಟ್ ದಿಸ್ ಟೈಮ್ ಟುಮಾರೋ. ನೋ, ಪ್ರಾಬಬಲಿ ಐ ಶೆಲ್ ಹ್ಯಾವ್ ಬೀನ್ ಸ್ಟಡಿಂಗ್ ಅಟ್ ದಿಸ್ ಟೈಮ್ ಟುಮಾರೋ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಹಾಗೂ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಹಾಗೂ ಈ ವಿಡಿಯೋನ ಲೈಕ್ ಮಾಡಿ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು.